ನಮಸ್ಕಾರ. ಸಾವಿನ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಹೇಮಶ್ರೀ ಸಾವಿನ ಸುತ್ತ ಹಲವಾರು ವಿಚಾರಗಳು ಈಗ ಬಂದಿರುವಂಥದ್ದು ಒಂದಾದ್ಮೇಲೆ ಒಂದು ಬೆಳಕಿಗೆ ಬರ್ತಾ ಇವೆ. ಈಗ ಸ್ವತಃ ಅನಂತಪುರದಿಂದ ಎಲ್ಲದನ್ನು ವರದಿ ಮಾಡಿದಂಥ ನಮ್ಮ ಪ್ರತಿನಿಧಿ ಕೂಡ ನಮ್ಮ ಜೊತೆಗಿದ್ದಾರೆ. ಹೇಮಶ್ರೀಯ ಬಗ್ಗೆ ಇನ್ನಷ್ಟು ವಿವರಗಳು ಲಭ್ಯ ಆಗ್ತಾ ಇದೆ. ಹೇಮಶ್ರೀ ಅಕ್ಕ ಸ್ವತಃ ಅವರೇ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಎಲ್ಲ ಒಂದು ಕಡೆಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆದೆಲ್ಲ ಬರ್ತಾ ಇತ್ತು. ಹೀಗಾಗಿ ಇಡೀ ಪ್ರಕರಣ ಹಾದಿ ತಪ್ಪಾರ್ದು ಅನ್ನೋ ಉದ್ದೇಶದಿಂದ ನಾನೇ ಬಂದು ಮಾತಾಡಿದೆ. ನಾನು ತುಂಬ ಮುಕ್ತವಾಗಿದ್ದೀನಿ, ನೀವೇನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಅಂದರು. ತಾವೇ ರೆಡಿ ಮಾಡ್ಕೊಂಡು ಬಂದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡಲೇಬೇಕು. ಜೊತೆಗೇನು ಅಂದರೆ ಇಲ್ಲಿ ತನಕ ವಿವರಗಳನ್ನು ಕಲೆ ಹಾಕ್ತಂಥ ಅಜಿತ್ ನಮ್ಮ ಜೊತೆಗಿದ್ದಾರೆ. JK ಸುನಿಲ್ ಕುಮಾರ್ ಇದ್ದಾರೆ. ತುಳಸಿ ಸೀರಿಯಲ್ನಲ್ಲಿ ಬಹಳ ಹತ್ತಿರದಿಂದ ಈಕೆಯನ್ನು ನೋಡಿದಂಥವರು ಖ್ಯಾತ ನಿರ್ದೇಶಕರು. ಇಳಾವಿಟ್ಲ ಇದ್ದಾರೆ. ಇಳಾವಿಟ್ಲ ತಮ್ಮೆಲ್ಲರೂ ಕೂಡ ಪರಿಚಿತರು, ಕಲಾವಿದೆ. ಆಮೇಲೆ ಪ್ರೇಮ ರಾಮಮೂರ್ತಿ ಇದ್ದಾರೆ, ಮಹಿಳಾ ಸಂರಕ್ಷಣಾ ಸಮಿತಿಯವರು. ಏನಾಗಿದೆ ಏನು ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ವಿವರಗಳು ಕೊಡ್ತೀರಾ ಅಂತ ಅವರವ್ರ ಅಕ್ಕನ ಹತ್ರ ಕೇಳೋಕೆ ಹೋಗಿದ್ರು. ಯಾವುದೇ ಕಾರಣಕ್ಕೂ ಇವರ ಮನವಿಯನ್ನು ಆಕೆ ಒಪ್ಕೊಳ್ಳೇ ಇಲ್ಲ. ಇವ್ರ ಜೊತೆಗೆ ಚಂದ್ರಕಲಾ ಕೂಡ ಇದ್ದಾರೆ. ಸಾಕಷ್ಟು ಮಾತಾಡ್ತೀನಿ. ಇನ್ನು ಕಲಾವಿದರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮೊದಲು ಜಗಳಗಳು ಗುದ್ದಾಟಗಳು ಆಗಿಂದಾಗ್ಗೆ ನಡೀತಾ ಇತ್ತು ಅನ್ನೋದಕ್ಕೆ ಹೇಮಶ್ರೀ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಕೊಟ್ಟಾದ ನಂತರ ಮಾರನೇ ದಿವಸನೇ ಆ ಕಂಪ್ಲೇಂಟನ್ನು ವಾಪಸ್ ಪಡೆದ್ರು. ಎಲ್ಲೋ ಒಂದು ಕಡೆ ನನಗೆ ಯಾರೋ ಏನೋ ಹೇಳಿಬಿಟ್ಟಿದ್ರು, ನಿನ್ನ ಗಂಡನಿಗೆ ಮದುವೆ ಆಗಿತ್ತು, ನಿಮ್ಮ ಮಕ್ಕಳು ಕೂಡ ಇದ್ದರು ಅಂತ. ಹೀಗಾಗಿ ನನಗೆ ಸ್ವಲ್ಪ ಅನುಮಾನಗಳು ಜಾಸ್ತಿ ಆಗೋಯಿತು. ಹೀಗಾಗಿ ನಾನು ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ಮಾತನ್ನು ಹೇಳಿದರು. ಇದಾದ ನಂತರ ಗಂಡನೂ ಕೂಡ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರು. ಅವರು ನಾನು ರಾಜಕೀಯದಲ್ಲಿದ್ದೀನಿ, ನನ್ನ ಏಳಿಗೆಯನ್ನು ಸಹಿಸಲಿಕ್ಕಾಗದಂಥ ಮಂದಿ ಬಹಳಷ್ಟು ಜನ ಇದ್ದಾರೆ, ಎಲ್ಲೋ ಅವರು ಮಾಡಿರೋಂಥ ಕುತಂತ್ರ ಅಂತ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದು ಜೂನ್ 24, 2011 ಅಂದರೆ ಅದು ಹಿಂದಿನ ದಿವಸ ಅವ್ರು ಕಂಪ್ಲೇಂಟ್ ಕೊಟ್ಟರು. ಅದಾದ ನಂತರ ಮಾರನೇ ದಿವಸ ಅವ್ರು ಸಂದರ್ಶನವನ್ನು ಕೊಟ್ಟರು. ಸಂದರ್ಶನದ ಸಂದರ್ಭದಲ್ಲಿ ಆಕೆ ಹೇಳಿದ್ದೇನು ನೋಡೋಣ ಬನ್ನಿ ಆರಂಭದಲ್ಲಿ. ಐ ಗಾಟ್ ಎ ಫೋನ್ ಕಾಲ್. ಅದಲ್ಲದೆ ನನಗೆ ಐ ಹರ್ಡ್ ಸಂಬಡಿ ನನಗೆ ಐ ಕಮ್ ಅಕ್ರಾಸ್ ವಿತ್ ಎ ಪರ್ಸನ್. ಅವ್ರು ಹೇಳಿದ್ರು ಮದುವೆ ಆಗಿಬಿಟ್ಟಿದೆ, ಮಕ್ಕಳಾಗ್ಬಿಟ್ಟಿದೆ, ಅಂಥವ್ರನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಅವ್ರು ತುಂಬ ಇದಾಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ, ಹಾಗೆ ಹಿಂಗೆ ಅಂತ. ಐ ವಾಸ್ ಆಲ್ರೆಡಿ ಫ್ರಸ್ಟ್ರೇಟೆಡ್. ನಂಗೆ ತುಂಬ ಬೇಜಾರಿತ್ತು. ಇಮಿಡಿಯೇಟಾಗಿ ಹೋಗಿ ಐ ಜಸ್ಟ್ ಕ್ಲೈಮ್ ದ ಕೇಸ್. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಎವ್ರಿಥಿಂಗ್ ಇಸ್ ಕ್ಲಿಯರ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ನೋ ಪ್ರಾಬ್ಲಮ್. ಕಂಪ್ಲೇಂಟ್ ವಾಪಸ್? ಹೌದು, ಕಂಪ್ಲೇಂಟ್ ವಾಪಸ್ ತೊಗೊಂಡೆ. ಯಾಕೆ ಆ ಥರ ಕಂಪ್ಲೇಂಟ್ ಕೊಡೋ ಕಾರಣ ಆಯ್ತು ಅಂತ ಇನ್ನು ನಾನು ಫಸ್ಟೇ ಐ ಫೆಲ್ ಬ್ಯಾಡ್. ಈ ಥರ ಎಲ್ಲ ಕತೆಗಳೆಲ್ಲ ಕೇಳಿ ಯಾರಿಗೇ ಆಗಲಿ ಹುಡುಗಿಗೆ ಈ ಥರ ಎಲ್ಲ ಹೇಳಿದ್ರೆ ಖಂಡಿತ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರಲ್ಲ. ಇನ್ನು ಮದುವೆನೇ ಆಗಿ 1 hour ಆಗಿಲ್ಲ, ನಾನು ಗೆಟಿಂಗ್ ಸೋ ಮೆನಿ ಕಾಲ್ಸ್ ಮತ್ತು ವಿಷಯಗಳೆಲ್ಲ ಬಂದರೆ ಅದೇ ಥರ ನಾನು ಒಂದು ಇಂಪಲ್ಸಿವ್ ಸ್ಟೆಪ್ ತೊಗೊಂಡೆ. ಜಸ್ಟ್ ಔಟ್ ಆಫ್ ಇಟ್. ನನ್ನ ಕರಿಯರ್ನು ಯಾರು ಹಾಳು ಮಾಡಬೇಕು, ಏನೋ ಚೆನ್ನಾಗಿದ್ದರೆ ಹೊಟ್ಟೆ ಊರು ಇರುತ್ತಲ್ಲ. ಆದರೂ ಒಂದು ಸ್ವಲ್ಪ ಜನ ಚೆನ್ನಾಗಿದ್ರೂ ಸಹಿಸಲ್ಲ. ಅವ್ರಿಗೆ ಇವ್ರನ್ನೇನಾದರೂ ಮಾಡಬೇಕು ಅಂತ ಇರುತ್ತಲ್ಲ. ಅದಕ್ಕೆ ನನಗೆ ಫೋನ್ ಕಾಲ್ಸ್ ಆಗಿರಲಿ, ನನ್ನ ಬಂದು ಜನಗಳು ಬಂದು ಹೇಳೋದಾಗಲಿ, ಈ ಥರ ಎಲ್ಲ ಆಯಿತು. ನಾನು ರಿಯಲ್ಲಾಗಿ ಬಂದು ಹೇಳೋದು ಇಷ್ಟೊಂದು ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ ಅಂದರೆ ನಿಜನೇ ಇರ್ಬೋದು ಅಂತ ತಿಳ್ಕೊಂಡೆ ನಾನು ಈ ಥರ ಕೇಸ್ ಕೊಟ್ಟೆ ಮತ್ತು ಕೇಸ್ ವಾಪಸ್ಸು ತೊಗೊಂಡ್ಬಿಟ್ಟೆ. ಯಾರನ್ನೂ ಸಂಪರ್ಕ ಮಾಡಿಲ್ಲ, ಯಾರನ್ನೂ ಮಾಡಿಲ್ಲ. ನಾನು ಕೇಳಿದ ತಕ್ಷಣ ಶಾಕ್ ಆಯಿತು. ಜಸ್ಟ್ ವಾಕ್ಡ್ ಇನ್ ಟು ಕಮಿಷನರ್ ಆಫೀಸ್. ಐ ಡಿಡ್ ಇಟ್. ಈಗ ಐ ಗಾಟ್ ಕ್ಲಿಯರ್. ಎವ್ರಿಥಿಂಗ್ ಇಸ್ ಕ್ಲಿಯರ್. ಮತ್ತು ನಂಗೆ ಅನಿಸ್ತಾ ಇದೆ ನಾನು ತುಂಬ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಎವ್ರಿಥಿಂಗ್ ಇಸ್ ಫೈನ್. ಅಲ್ಲನು ಅದಲ್ಲದೆ ನನಗೆ ಐ ಹರ್ಡ್ ಸಂಬಡಿ ನನಗೆ ಐ ಕಮ್ ಅಕ್ರಾಸ್ ವಿತ್ ಎ ಪರ್ಸನ್. ಅವ್ರು ಹೇಳಿದ್ರು ಮದುವೆ ಆಗಿಬಿಟ್ಟಿದೆ, ಮಕ್ಕಳಾಗ್ಬಿಟ್ಟಿದೆ, ಅಂಥವ್ರನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಅವ್ರು ತುಂಬ ಇದಾಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ, ಹಾಗೆ ಹಿಂಗೆ ಅಂತ. ಐ ವಾಸ್ ಆಲ್ರೆಡಿ ಫ್ರಸ್ಟ್ರೇಟೆಡ್. ನಂಗೆ ತುಂಬ ಬೇಜಾರಿತ್ತು. ಇಮಿಡಿಯೇಟಾಗಿ ಹೋಗಿ ಐ ಜಸ್ಟ್ ಕ್ಲೈಮ್ ದ ಕೇಸ್. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಎವ್ರಿಥಿಂಗ್ ಇಸ್ ಕ್ಲಿಯರ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ನೋ ಪ್ರಾಬ್ಲಮ್. ಕಂಪ್ಲೇಂಟ್ ವಾಪಸ್? ಹೌದು, ಕಂಪ್ಲೇಂಟ್ ವಾಪಸ್ ತೊಗೊಂಡೆ. ಯಾಕೆ ಆ ಥರ ಕಂಪ್ಲೇಂಟ್ ಕೊಡೋ ಕಾರಣ ಆಯ್ತು ಅಂತ ಇನ್ನು ನಾನು ಫಸ್ಟೇ ಐ ಫೆಲ್ ಬ್ಯಾಡ್. ಈ ಥರ ಎಲ್ಲ ಕತೆಗಳೆಲ್ಲ ಕೇಳಿ ಯಾರಿಗೇ ಆಗಲಿ ಹುಡುಗಿಗೆ ಈ ಥರ ಎಲ್ಲ ಹೇಳಿದ್ರೆ ಖಂಡಿತ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರಲ್ಲ. ಇನ್ನು ಮದುವೆನೇ ಆಗಿ 1 hour ಆಗಿಲ್ಲ, ನಾನು ಗೆಟಿಂಗ್ ಸೋ ಮೆನಿ ಕಾಲ್ಸ್ ಮತ್ತು ವಿಷಯಗಳೆಲ್ಲ ಬಂದರೆ ಅದೇ ಥರ ನಾನು ಒಂದು ಇಂಪಲ್ಸಿವ್ ಸ್ಟೆಪ್ ತೊಗೊಂಡೆ. ಜಸ್ಟ್ ಔಟ್ ಆಫ್ ಇಟ್. ನನ್ನ ಕರಿಯರ್ನು ಯಾರು ಹಾಳು ಮಾಡಬೇಕು, ಏನೋ ಚೆನ್ನಾಗಿದ್ದರೆ ಹೊಟ್ಟೆ ಊರು ಇರುತ್ತಲ್ಲ. ಆದರೂ ಒಂದು ಸ್ವಲ್ಪ ಜನ ಚೆನ್ನಾಗಿದ್ರೂ ಸಹಿಸಲ್ಲ. ಅವ್ರಿಗೆ ಇವ್ರನ್ನೇನಾದರೂ ಮಾಡಬೇಕು ಅಂತ ಇರುತ್ತಲ್ಲ. ಅದಕ್ಕೆ ನನಗೆ ಫೋನ್ ಕಾಲ್ಸ್ ಆಗಿರಲಿ, ನನ್ನ ಬಂದು ಜನಗಳು ಬಂದು ಹೇಳೋದಾಗಲಿ, ಈ ಥರ ಎಲ್ಲ ಆಯಿತು. ನಾನು ರಿಯಲ್ಲಾಗಿ ಬಂದು ಹೇಳೋದು ಇಷ್ಟೊಂದು ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ ಅಂದರೆ ನಿಜನೇ ಇರ್ಬೋದು ಅಂತ ತಿಳ್ಕೊಂಡೆ ನಾನು ಈ ಥರ ಕೇಸ್ ಕೊಟ್ಟೆ ಮತ್ತು ಕೇಸ್ ವಾಪಸ್ಸು ತೊಗೊಂಡ್ಬಿಟ್ಟೆ. ಯಾರನ್ನೂ ಸಂಪರ್ಕ ಮಾಡಿಲ್ಲ, ಯಾರನ್ನೂ ಮಾಡಿಲ್ಲ. ನಾನು ಕೇಳಿದ ತಕ್ಷಣ ಶಾಕ್ ಆಯಿತು. ಜಸ್ಟ್ ವಾಕ್ಡ್ ಇನ್ ಟು ಕಮಿಷನರ್ ಆಫೀಸ್. ಐ ಡಿಡ್ ಇಟ್. ಈಗ ಐ ಗಾಟ್ ಕ್ಲಿಯರ್. ಎವ್ರಿಥಿಂಗ್ ಇಸ್ ಕ್ಲಿಯರ್. ಮತ್ತು ನಂಗೆ ಅನಿಸ್ತಾ ಇದೆ ನಾನು ತುಂಬ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಎವ್ರಿಥಿಂಗ್ ಇಸ್. ಸೊ ಇದು ಹೇಮಶ್ರೀ ಮಾತು. ಸುರೇಂದ್ರ ಬಾಬು ಕೂಡ ಇದೇ ಮಾತನ್ನು ಹೇಳಿದರು. ಯಾರೋ ಆಗದವ್ರು ಹೇಳಿದರು ಇದೆಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅನ್ನೋವಂಥ ಮಾತು. ಆ ಸಂದರ್ಭದಲ್ಲಿ ಸುರೇಂದ್ರ ಹೇಳಿದ್ದೇನು ನೋಡ ಬನ್ನಿ. ನೋಡಿ, ಈಗ ನಾನು ರಾಜಕೀಯದಲ್ಲಿದ್ದೀನಿ. ಹಲವಾರು ಜನಕ್ಕೆ ಅದು ಸಹಿಸೋಕ್ಕಾಗ್ತಾಯಿಲ್ಲ.
ಈಗ ಹೇಮಾಶ್ರೀ ಅವ್ರು ಮದುವೆ ಮಾಡ್ಕೊಂಡಿರೋದು ಅವ್ರಿಗೆ ಇಷ್ಟ ಇಲ್ಲದೆ ಆಗಿರ್ಬೋದು. ಯಾಕಂದರೆ ಕೆಲವರು ಅವ್ರನ್ನೂ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆನೂ ಇರ್ಬೋದು. ಆ ದೃಷ್ಟಿನಲ್ಲಿ ಅವ್ರೇನು ಮಾಡಿದ್ದಾರೆ, ನನಗೆ ಮೊದಲು ಇನ್ನೊಂದು ಮದುವೆ ಆಗಿದೆ, ಹೆಂಡ್ತಿ ಇದ್ದಾಳೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅಂತ ಆಕೆಗೆ ಸುಳ್ಳು ಹೇಳಿ ಆಕೆ ಮನಸ್ಸನ್ನ ಬದಲಾಯಿಸಿ ನೋವುಂಟು ಮಾಡಿ ಈ ಥರ ಕೊಟ್ಟಿರೋದ್ರಿಂದ ಆಕೆ ನೋವಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ತಪ್ಪು ಸ್ಟೇಟ್ಮೆಂಟ್ ಆಗಿರ್ತದೆ. ಈಗ ಆಕೆಗೆ ಗೊತ್ತಾಗಿದೆ ಈ ಥರ ಯಾವುದೂ ಇಲ್ಲ ಅಂತ. ಆದ್ದರಿಂದ ಅವರು ಈಗ ವಾಪಸ್ ತೊಗೊಂಡಿದ್ದಾರೆ. ನಾವು ಚೆನ್ನಾಗಿದ್ದೀವಿ. ಅವ್ರು ಹೇಳಿದ್ದಾರೆ, ಈ ಥರ ನನ್ನ ತಪ್ಪಾಗಿದೆ, ಯಾರೋ ಈ ಥರ ನನಗೆ ಫೋನ್ ಮಾಡಿ ಈ ಥರ ಹೇಳಿದಾಗ ನನಗೆ ಆ ನೋವು ತಡಿಲಾರ್ದೆ ನಾನು ಈ ಥರ ಕೊಟ್ಟಿದ್ದೀನಿ, ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನಾವು ಅನ್ಯನ್ವಾಗಿ ಸಂಸಾರ ಮಾಡ್ತೀವಿ. ನಾವು ಈಗಲೂ ಚೆನ್ನಾಗಿದ್ದೀವಿ. ನೋಡಿ, ಈಗ ನಾನು ರಾಜಕೀಯದಲ್ಲಿದ್ದೀನಿ. ಹಲವಾರು ಜನಕ್ಕೆ ಅದು ಸಹಿಸೋಕ್ಕಾಗ್ತಾಯಿಲ್ಲ. ಈಗ ಹೇಮಾಶ್ರೀ ಅವ್ರು ಮದುವೆ ಮಾಡ್ಕೊಂಡಿರೋದು ಅವ್ರಿಗೆ ಇಷ್ಟ ಇಲ್ಲದೆ ಆಗಿರ್ಬೋದು. ಯಾಕಂದರೆ ಕೆಲವರು ಅವ್ರನ್ನೂ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆನೂ ಇರ್ಬೋದು. ಆ ದೃಷ್ಟಿನಲ್ಲಿ ಅವ್ರೇನು ಮಾಡಿದ್ದಾರೆ, ನನಗೆ ಮೊದಲು ಇನ್ನೊಂದು ಮದುವೆ ಆಗಿದೆ, ಹೆಂಡ್ತಿ ಇದ್ದಾಳೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅಂತ ಆಕೆಗೆ ಸುಳ್ಳು ಹೇಳಿ ಆಕೆ ಮನಸ್ಸನ್ನ ಬದಲಾಯಿಸಿ ನೋವುಂಟು ಮಾಡಿ ಈ ಥರ ಕೊಟ್ಟಿರೋದ್ರಿಂದ ಆಕೆ ನೋವಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ತಪ್ಪು ಸ್ಟೇಟ್ಮೆಂಟ್ ಆಗಿರ್ತದೆ. ಈಗ ಆಕೆಗೆ ಗೊತ್ತಾಗಿದೆ ಈ ಥರ ಯಾವುದೂ ಇಲ್ಲ ಅಂತ. ಆದ್ದರಿಂದ ಅವರು ಈಗ ವಾಪಸ್ ತೊಗೊಂಡಿದ್ದಾರೆ. ನಾವು ಚೆನ್ನಾಗಿದ್ದೀವಿ. ಅವ್ರು ಹೇಳಿದ್ದಾರೆ, ಈ ಥರ ನನ್ನ ತಪ್ಪಾಗಿದೆ, ಯಾರೋ ಈ ಥರ ನನಗೆ ಫೋನ್ ಮಾಡಿ ಈ ಥರ ಹೇಳಿದಾಗ ನನಗೆ ಆ ನೋವು ತಡಿಲಾರ್ದೆ ನಾನು ಈ ಥರ ಕೊಟ್ಟಿದ್ದೀನಿ, ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನಾವು ಅನ್ಯನ್ವಾಗಿ ಸಂಸಾರ ಮಾಡ್ತೀವಿ. ನಾವು ಈಗಲೂ ಚೆನ್ನಾಗಿದ್ದೀವಿ. ರಾಜಕೀಯದಲ್ಲಿದ್ದೀನಿ. ಹಲವಾರು ಜನಕ್ಕೆ ಅದು ಸಹಿಸೋಕ್ಕಾಗ್ತಾಯಿಲ್ಲ. ಈಗ ಹೇಮಾಶ್ರೀ ಅವ್ರು ಮದುವೆ ಮಾಡ್ಕೊಂಡಿರೋದು ಅವ್ರಿಗೆ ಇಷ್ಟ ಇಲ್ಲದೆ ಆಗಿರ್ಬೋದು. ಯಾಕಂದರೆ ಕೆಲವರು ಅವ್ರನ್ನೂ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆನೂ ಇರ್ಬೋದು. ಆ ದೃಷ್ಟಿನಲ್ಲಿ ಅವ್ರೇನು ಮಾಡಿದ್ದಾರೆ, ನನಗೆ ಮೊದಲು ಇನ್ನೊಂದು ಮದುವೆ ಆಗಿದೆ, ಹೆಂಡ್ತಿ ಇದ್ದಾಳೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅಂತ ಆಕೆಗೆ ಸುಳ್ಳು ಹೇಳಿ ಆಕೆ ಮನಸ್ಸನ್ನ ಬದಲಾಯಿಸಿ ನೋವುಂಟು ಮಾಡಿ ಈ ಥರ ಕೊಟ್ಟಿರೋದ್ರಿಂದ ಆಕೆ ನೋವಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ತಪ್ಪು ಸ್ಟೇಟ್ಮೆಂಟ್ ಆಗಿರ್ತದೆ. ಈಗ ಆಕೆಗೆ ಗೊತ್ತಾಗಿದೆ ಈ ಥರ ಯಾವುದೂ ಇಲ್ಲ ಅಂತ. ಆದ್ದರಿಂದ ಅವರು ಈಗ ವಾಪಸ್ ತೊಗೊಂಡಿದ್ದಾರೆ. ನಾವು ಚೆನ್ನಾಗಿದ್ದೀವಿ. ಅವ್ರು ಹೇಳಿದ್ದಾರೆ, ಈ ಥರ ನನ್ನ ತಪ್ಪಾಗಿದೆ, ಯಾರೋ ಈ ಥರ ನನಗೆ ಫೋನ್ ಮಾಡಿ ಈ ಥರ ಹೇಳಿದಾಗ ನನಗೆ ಆ ನೋವು ತಡಿಲಾರ್ದೆ ನಾನು ಈ ಥರ ಕೊಟ್ಟಿದ್ದೀನಿ, ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನಾವು ಅನ್ಯನ್ವಾಗಿ ಸಂಸಾರ ಮಾಡ್ತೀವಿ. ನಾವು ಈಗ ಹೇಮಶ್ರೀ ಮತ್ತು ಸುರೇಂದ್ರ ಬಾಬು ಹೇಳಿದಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಈ ಒಟ್ಟಾರೆ ಈ ಹತ್ಯೆಗೆ ಸಂಬಂಧಪಟ್ಟಾಗೆ, ಇದಕ್ಕೆ ಸಾವಿಗೆ ಸಂಬಂಧಪಟ್ಟಾಗೆ ಏನು ಅನ್ನುವಂಥದ್ದು ಇನ್ನೂ ಅದು ಪ್ರೂವ್ ಆಗಿಲ್ಲ. ರೂಪಶ್ರೀ ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಬಹಳ ಪ್ರಿಪೇರ್ ಆಗಿ ಬಂದಿರೋ ರೀತಿಯಲ್ಲಿ ಕಾಣಿಸ್ತಾ ಇದ್ರು ರೂಪಶ್ರೀ. ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು ಅನ್ನೋದ್ರ ತುಂಬ ಸ್ಪಷ್ಟತೆ ಅವರಲ್ಲಿತ್ತು. ಸೊ ರೂಪಶ್ರೀ ಹೇಳಿದ್ದೇನು ನೋಡೋಣ. ಜೊತೆಗೆ ಅತಿಥಿಗಳಿದ್ದಾರೆ, ಮಾತಾಡೋಣ ಸಣ್ಣ ವಿರಾಮದ ನಂತರ.